ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿನ ಹುಡುಕೊಡುವಂಥ ಇದೊಂದು ಚಾನಲ್ ಆಗಿರುತ್ತೆ. ಇವತ್ತು ನಮಗೆ ಮಾಹಿತಿನ ಕಳಿಸಿರೋದು ಸೌಮ್ಯ ನಾಯಕ್. ಡೀಟೇಲ್ಸ್ಗಳನ್ನು ಓದ್ಕೊಳ್ಳಿ. ವಯಸ್ಸು ಬರೀ 26 ವರ್ಷ. ಫೋಟೋ ಕೂಡ ತೋರಿಸ್ತಿದ್ದೀನಿ. ಇವರಿಗೆ ಒಬ್ಬ ಒಳ್ಳೆಯ ಮುದ್ದಾಗಿರ್ತಕ್ಕಂಥ ಹುಡುಗ ಬೇಕು. ಆ್ಯಂಡ್ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿರ್ತಾರೆ. ಆ ಒಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಳವಡಿಸ್ಕೊಂಡು ಇವ್ರ ಜೊತೆ ಇರ್ತೀನಿ ಅಂದರೆ ಅವರು ಮದುವೆ ಆಗ್ತಾರೆ ಅಂತ ತಿಳಿಸಿದ್ದಾರೆ. ಶಿಕ್ಷಣದಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಓದಿರೋದು ಇವರು. ಆ್ಯಂಡ್ ಉದ್ಯೋಗದಲ್ಲಿ IT ಕಂಪ್ನಿಯಲ್ಲಿ ಕೆಲಸ. ಧಾರವಾಡದ ನರಗಂದಹಳ್ಳಿನಲ್ಲಿ ಪ್ರಸ್ತುತ ಇವರು ವಾಸವಾಗಿರೋದು. ಹವ್ಯಾಸ ಬಂದ್ಬಿಟ್ಟು ಸಂಗೀತ, ಫೋಟೋಗ್ರಫಿ. ಆ್ಯಂಡ್ ಕುಟುಂಬದಲ್ಲಿ ತಂದೆ ಸರ್ಕಾರಿ ಒಂದು ನೌಕರ, ತಾಯಿ ಬಂದ್ಬಿಟ್ಟು ತಾಯಿ ಕೂಡ ಶಿಕ್ಷಕಿ ಅಂತೆ. ಸಹೋದರಿ ಒಬ್ಬಳಿದ್ದಾಳಂತೆ, ಅವಳಿಗೆ ಮದುವೆ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಕುಟುಂಬದ ಮಾಹಿತಿ ಮತ್ತು ಒಳ್ಳೆಯ ಒಂದು ಹವ್ಯಾಸವುಳ್ಳಂತಹ ಈ ಒಂದು ಸೌಮ್ಯ ಅವರನ್ನು ಮದುವೆ ಆಗಬೇಕು ಅಂದರೆ ಆ ಒಂದು ಪಾಯಿಂಟ್ಗಳನ್ನು ನೋಡ್ಕೊಳ್ಳೋಣ. ಫೋಟೋ ನೋಡಿದ್ರ ಬನ್ನಿ ಇವಾಗ ಪಾಯಿಂಟ್ ನೋಡೋಣ. ಪಾಯಿಂಟ್ ನಂಬರ್ 1 ಸ್ನೇಹಿತರೆ. ಪ್ರಸ್ತುತ ಸರ್ಕಾರಿ ನೌಕರ ಅಥವಾ ಖಾಸಗಿ ಸಂಸ್ಥೆಯಲ್ಲಿ ಸ್ಥಿರವಾಗಿ ಉದ್ಯೋಗ ಮಾಡ್ತವನಾಗಿರಬೇಕು. ನೀವು ಒಂದು ಕೆಲಸ ಮಾಡಬೇಕು. ಪ್ರಸ್ತುತ ಸರ್ಕಾರಿ ನೌಕರನೇ ಬೇಕು ಅಂತ ಹೇಳಿಲ್ಲ, ಖಾಸಗಿ ಆಗಿದ್ದರೂ ಕೂಡ ಪರವಾಗಿಲ್ಲ. ಒಟ್ಟಿನ ಸ್ಥಿರವಾಗಿ ಮನೆಯಲ್ಲಿ ಕುಳಿತುಕೊಳ್ಳಾರದೆ ಒಂದು ಕೆಲಸ ಅಂತ ನಿರ್ದಿಷ್ಟ ರೀತಿಯಲ್ಲಿ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಕುಟುಂಬದ ಗೌರವ ಕಾಪಾಡುವಂಥ ನಿಷ್ಠಾವಂತ ಹುಡುಗ ಆಗಿರಬೇಕು. ಸಣ್ಣ ವ್ಯಾಪಾರ ಅಥವಾ ಸ್ವಂತ ವ್ಯವಹಾರ ಹೊಂದಿರುವ ಸಂಗಾತಿಯ ಕನಸುಗಳಿಗೆ ಬೆಂಬಲ ನೀಡುವಂಥ ಮನಸ್ಸುಳ್ಳಂಥ ವ್ಯಕ್ತಿ ಆಗಿರಬೇಕು. ಒಂದೊಂದು ಮಾತು ಎಷ್ಟೊಂದು ಅರ್ಥಪೂರ್ಣವಾಗಿ ಕಳಿಸಿದ್ದಾರೆ ಅಂತಂದರೆ, ಜನರೇಷನ್ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆ ಅಂತ ನೀವು ನೋಡ್ಕೊಳ್ಬೋದು. ಪ್ರಸ್ತುತ ಈ ಒಂದು ಡೀಟೇಲ್ಸ್ಗಳನ್ನು ನಿಮ್ಮ ಹತ್ರ ಅಳವಡಿಸ್ಕೊಳ್ತೀರಾ ಅಂದರೆ ಅವರು ನಿಮ್ಮವರಾಗ್ತಾರೆ ಖಂಡಿತವಾಗ್ಲೂ. ಆ್ಯಂಡ್ ಫೋಟೋದಲ್ಲಿ ಎಷ್ಟು ಮುಂದಾಗಿ ಕಾಣಿಸ್ತಿದ್ದಾರೆ ಅಂತ. ಇಂಥ ಹುಡುಗ ಸಿಗ್ತಾ ಇಲ್ವಾ? ಖಂಡಿತ ಸಿಗ್ತಾರೆ, 100 ಜನ ಸಿಗ್ತಾರೆ. ಬಟ್ ಇವರ ಫೀಲಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಹೋಗುವಂಥವ್ನು ಸಿಗಬೇಕಲ್ವ ಸ್ವಾಮಿ, ಅದು ವಿಚಾರ ಆಗಿರುತ್ತೆ. ಆ್ಯಂಡ್ ಇವ್ರ ಹತ್ರ ಆಸ್ತಿ ಏನೆಲ್ಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ಇವ್ರ ಹತ್ರ ಇರತಕ್ಕಂಥ ಆಸ್ತಿ ಬಂದ್ಬಿಟ್ಟು ಪ್ರಸ್ತುತ 20 ಲಕ್ಷ ರೂಪಾಯಿಯ ಒಂದು ಮನೆ ಇದೆ. ಆ್ಯಂಡ್ 2 ಲಕ್ಷ ರೂಪಾಯಿಯಷ್ಟು ಇವರ ಹೆಸರಲ್ಲಿ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದಾರಂತೆ. ಆ್ಯಂಡ್ ಈ ರೀತಿ ಒಂದು ಕಾರು ಕೂಡ ಇವ್ರ ಹತ್ರ ಇದೆ ಅಂತ ಹೇಳಿದ್ದಾರೆ. ಈ ಒಂದು ಕಾರಿನ ಮಾಹಿತಿ ಸ್ವಲ್ಪ ನೋಡೋಣ. ಏನಕ್ಕೆ ಕಳಿಸಿದಾರೋ ಗೊತ್ತಿಲ್ವಾ, ಬಟ್ ಇದರ ಕಾರಿನ ಮಾಹಿತಿ ಹೇಳಿ ಅಂತ ಹೇಳಿದ್ದಾರೆ. ಕೆಳಗಿನ ರೀತಿಯಲ್ಲಿ ನೋಡೋದಾದರೆ, ಪ್ರಸ್ತುತ ಇದು ಸ್ವಿಫ್ಟ್ ಮಾಡೆಲ್ ಕಾರು, ಪೆಟ್ರೋಲ್ ಆಗಿರುತ್ತೆ. ನೀವು ಇದನ್ನು ಪೆಟ್ರೋಲ್ ಹಾಕ್ಕೊಂಡು ನೀವು ನಿಮ್ಮ ಕುಟುಂಬದವರು ಎಲ್ಲಿ ಬೇಕಾದರೂ ಹೋಗ್ಬೋದು. ಎರಡನೇದಾಗಿ ಮೈಲೇಜಿಂಗ್ ಬಂದುಬಿಟ್ಟು 22ರಿಂದ 24 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಆ್ಯಂಡ್ ಸ್ಪೀಡಲ್ಲಿ 170 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಇದು ಮ್ಯಾನ್ಯುವಲಿ ಆಗಿರ್ತಕ್ಕಂಥ ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿರ್ತಕ್ಕಂಥ ಕಾರು. ಸೀಟ್ಸ್ ಒಳಗಡೆ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೇನೆ. ಮತ್ತು ಈ ಒಂದು CC ಬಂದುಬಿಟ್ಟು ಕಾರಿನಲ್ಲಿ ಇಂಜಿನ್ CC 2400 CC ಇರ್ತಕ್ಕಂಥದ್ದು ಸ್ವಿಫ್ಟ್ ಮಾಡೆಲ್ ಕಾರಲ್ಲಿ. ಸ್ಮೂತ್ ಆಗಿರ್ತಕ್ಕಂಥ ವೆರಿ ಹಾರ್ಡೇಬಲ್ ಆಗಿರ್ತಕ್ಕಂಥ ಕಾರಲ್ಲಿ ನಂಬರ್ 1 ಇದೆ. ಆಸ್ತಿ ಇದೆ, ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಆ್ಯಂಡ್ ಕಾರು ಕೂಡ ಇದೆ ಅಂದರೆ ನೀವು ಇನ್ನೇನಕ್ಕೆ ತಡ, ಆ ಪಾಯಿಂಟ್ಗಳು ನಿಮ್ಮ ಹತ್ರ ಇಟ್ಕೊಳ್ಳಿ. ಇವರಿಗೆ ಒಂದು ಡೀಟೇಲ್ಸ್ಗಳನ್ನು ಕಳಿಸಿ. ಕಳಿಸ್ಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ನಿಮ್ಮ ಹೆಸರನ್ನ, ಅರ್ಥ ಆಯ್ತಾ, ನಿಮ್ಮ ಹೆಸರು ಆ್ಯಂಡ್ ನಿಮ್ಮ ಸುಂದರ ಫೋಟೋ ಮತ್ತು ನಿಮ್ಮ ಡೀಟೇಲ್ಸು, ಏನಕ್ಕೆ ಅವರಿಗೆ ನೀವು ಇಷ್ಟಪಡ್ತೀರಾ ಅನ್ನೋದು ಪಿನ್ ಟು ಪಿನ್ ಆಗಿ ಮಾಹಿತಿ ಕಳಿಸ್ಕೊಡಿ. Gmail ಬಂದುಬಿಟ್ಟು sriasari9591@gmail.com ಇದಕ್ಕೆ ಒಂದು ಮೇಲ್ ಮಾಡಬೇಕು. ಮೇಲ್ಗಳನ್ನು ನಮ್ಮ ಒಂದು ಮ್ಯಾನೇಜರ್ ಚೆಕ್ ಮಾಡಿ ಪ್ರಸ್ತುತ ಅವ್ರಿಗೆ ಕಳಿಸ್ತಾರೆ. ಅವರು ಪ್ರತಿಯೊಂದನ್ನು ಓದಿ ನಿಮ್ಮ ಫೋಟೋವನ್ನು ವೆರಿಫೈ ಮಾಡಿ ನಂತರ ನಿಮಗೆ ಅವರು ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರಿನ ಸೀಟ್ಸ್ ತೋರಿಸ್ತಿದ್ದೀನಲ್ವ, ನೋಡ್ಕೊಳ್ಳಿ. ಈ ರೀತಿ ಇದೆ ಕಾರು. ಯಾರೂ ಕೂಡ ಟೆನ್ಷನ್ ತೆಗೆದುಕೊಳ್ಳದೆ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಶೇರ್ ಮಾಡಿ. ಭಯಪಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಕಳಿಸಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ತೋ ಇಲ್ವೋ ಅಂತ ಸೆಕೆಂಡ್ರಿ, ಅದು ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಇವತ್ತಿನ ಮಾಹಿತಿ. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ನಿಮಗೆ ಯಾರಿಗಾದರೂ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ Gmail IDಗೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ಕಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.